ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ 5 ಹೊಸ ಘೋಷಣೆಗಳು ಹೌದು ವೀಕ್ಷಕರೇ. ಅದರ ಜೊತೆಗೇನೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬಂಪರ್ ಗುಡ್ ನ್ಯೂಸ್ ಕೂಡ ಬರ್ತಾ ಇದೆ. ಮತ್ತೊಂದೆಡೆಯಲ್ಲಿ ಗೃಹಲಕ್ಷ್ಮಿಯರಿಗೆ ಒಂದು ಬಿಗ್ ಅಲರ್ಟ್ ಅಂತಾನೆ ಹೇಳ್ಬಹುದು. ಇನ್ನು ಮುಂದೆ ಬರೋ ತಿಂಗಳಲ್ಲಿ ಬಯೋಮೆಟ್ರಿಕ್ ಕಡ್ಡಾಯವನ್ನ ಮಾಡಲಾಗ್ತಾ ಇದೆ. ಹೌದು, ನಿಮಗೆ ತಿಂಗಳ ಕಂತಿನ ಹಣ ಜಮೆ ಆಗಬೇಕಂದ್ರೆ ನೀವು ಬಯೋಮೆಟ್ರಿಕ್ ಕಡ್ಡಾಯವಾಗಿ ಮಾಡಿಸಲೇಬೇಕು. ಹಾಗಾದ್ರೆ ಏನೇ ಸುದ್ದಿ, ಸಂಪೂರ್ಣವಾದ ಮಾಹಿತಿಯನ್ನ ಇದೀಗ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಎಲ್ಲ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ, ಹೌದು APL BPL ಕಾರ್ಡ್ ಎಲ್ಲ ಒಂದು ಕಾರ್ಡ್ ದಾರರಿಗೂ ಕೂಡ ಒಂದು ಬಂಪರ್ ಗುಡ್ ನ್ಯೂಸ್ ಒಂದು ಬರ್ತಾ ಇದೆ. ಹಾಗಾದ್ರೆ ಏನಪ್ಪಾ ಈ ಒಂದು ಗುಡ್ ನ್ಯೂಸ್? ಈ ಬಗ್ಗೆನೂ ಕೂಡ ಕಂಪ್ಲೀಟ್ ಆದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ವೀಕ್ಷಕರೇ, ಗ್ಯಾಸ್ ಸಿಲಿಂಡರ್ ನ ದರ ಜೂನ್ 9ರಿಂದ ಮತ್ತೆ ಹೆಚ್ಚಳವನ್ನ ಮಾಡ್ತೀವಿ ಅಂತ ಒಂದು ಬಿಗ್ ಶಾಕ್ ಅನ್ನ ಕೇಂದ್ರ ಸರ್ಕಾರ ನೀಡಿದೆ. ಹಾಗಾದ್ರೆ ಉಜ್ವಲ ಗ್ಯಾಸ್ ಸಿಲಿಂಡರ್ ನ ಒಂದು ಪರಿಸ್ಥಿತಿ ಯಾವ ರೀತಿಯಾಗಲಿದೆ, ಸಂಪೂರ್ಣವಾದ ಮಾಹಿತಿಯನ್ನ ಕೂಡ ಇದೀಗ ನೋಡ್ತಾ ಹೋಗೋಣ. ಹೌದು, ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಅದೇ ರೀತಿಯಾಗಿ ನೀವು ಮೊದಲ ಬಾರಿಗೆ ನಮ್ಮ ಈ ಒಂದು ಚಾನಲ್ಗೆ ಭೇಟಿ ನೀಡ್ತಾ ಇದ್ದಲ್ಲಿ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಪಕ್ಕದಲ್ಲಿ ಕಾಣ್ತಾ ಇರುವಂತ ಒಂದು ಬೆಲ್ ಐಕನ್ ಮಾತ್ರ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾಕೆಂದ್ರೆ ಇದೀಗ ಶಕ್ತಿ ಯೋಜನೆಯ ಮಹಿಳೆಯರಿಗೂ ಕೂಡ ಬಂಪರ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ಮುಂದೆ ಆಧಾರ್ ಕಾರ್ಡ್ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ. ಅದೇ ರೀತಿಯಾಗಿ ಪುರುಷರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡ್ತೀವಿ ಅಂತ ಕೂಡ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರದ ವಿತರಣೆ, ಯಾವ ರೀತಿಯಾಗಿ ಅರ್ಜಿಯನ್ನ ಹಾಕಬೇಕು, ಈ ಎಲ್ಲ ಒಂದು ಮಾಹಿತಿಯನ್ನ ಈ ಒಂದು ಶಾರ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಹೌದು ವೀಕ್ಷಕರೇ, ಇದೆಲ್ಲ ರಾತ್ರೋರಾತ್ರಿ ಬಂದಿರುವಂತಹ ಸಿಹಿ ಸುದ್ದಿಗಳಾಗಿದ್ದು ಯಾವುದನ್ನು ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ವೀಕ್ಷಕರೇ, ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ಈ ಒಂದು ಸಿಂಪಲ್ ಆದ ಒಂದು ಪ್ರಶ್ನೆಗೆ ನೀವು ನಮಗೆ ಕಮೆಂಟ್ ನ ಮುಖಾಂತರ ಉತ್ತರವನ್ನ ತಿಳಿಸಿ. ಹೌದು ವೀಕ್ಷಕರೇ, ಯಾಕಂದ್ರೆ ಈಗಾಗಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದು ತಲುಪಿದ್ದರೆ ತಪ್ಪದೆ ಎಸ್ ಅಂತ ಕಮೆಂಟ್ ಮಾಡಿ. ಇನ್ನೂ ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಎಷ್ಟು ಕಂತಿನ ಹಣ ಕೂಡ ನಿಮ್ಮ ಖಾತೆಗೆ ಬಂದಿದೆ ತಪ್ಪದೆ ಕಮೆಂಟ್ ಮಾಡಿ. ಯಾಕೆಂದ್ರೆ ಈಗಾಗಲೇ ಗೃಹಲಕ್ಷ್ಮಿಯರ 31ನೇ ಕಂತಿನ ಹಣದ ಬಿಡುಗಡೆಯ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಅಂತಾನೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಇದೀಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಹತ್ವವಾದ ಘೋಷಣೆಯೊಂದನ್ನ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಅದರ ಜೊತೆಗೇನೆ ಹಣದ ದುರುಪಯೋಗವನ್ನ ತಡೆಗಟ್ಟಲು ಇದೀಗ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಹೊಸ ಒಂದು ಕ್ರಮಗಳನ್ನ ಕೂಡ ಕೈಗೊಳ್ಳಲಾಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಗುರುತಿನ ಚೀಟಿಯನ್ನ ಪರಿಶೀಲನೆ ಮಾಡಿ ಬಯೋಮೆಟ್ರಿಕ್ ದೃಢೀಕರಣವನ್ನ ಕಡ್ಡಾಯಗೊಳಿಸಲಾಗಿದೆ. ಹೌದು ವೀಕ್ಷಕರೇ, ಈ ವ್ಯವಸ್ಥೆಯನ್ನ ಮುಂದಿನ ತಿಂಗಳಿನಲ್ಲಿ ಜಾರಿಗೆ ತರುವ ಸಾಧ್ಯತೆ ಕೂಡ ಇದೆ ಅಂತ ಇದೀಗ ಸರ್ಕಾರ ಸತತವಾಗಿ ಸಕಲ ಸಿದ್ಧತೆಗಳನ್ನ ಕೂಡ ನಡೆಸಿದೆ. ಹೌದು, ಗೃಹಲಕ್ಷ್ಮಿ ಹಣ ಪಡೆಯಲು ಬಯೋಮೆಟ್ರಿಕ್ ಈ ಒಂದು ವ್ಯವಸ್ಥೆಯನ್ನ ಕಡ್ಡಾಯವಾಗಿ ಗೊಳಿಸಲಾಗಿದೆ. ಹೌದು, ಹೊಸ ನಿಯಮಗಳ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನ ಪಡೆದಿರುವಂತ ಮಹಿಳೆಯರಿಗೆ ಒಮ್ಮೆ ಬಯೋಮೆಟ್ರಿಕ್ ನೋಂದಣಿ ಮಾಡಿ ಗೃಹಲಕ್ಷ್ಮಿಯರ ಖಾತೆಗೆ ಹಣವನ್ನ ಹಾಕಲಾಗುತ್ತದೆ ಅಂತ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ಒಂದು ವೇಳೆ ಈ ಒಂದು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸದಿದ್ದರೆ ಯೋಜನೆಯ ಹಣ ಕೂಡ ಖಾತೆಗೆ ಜಮೆ ಆಗೋದಿಲ್ಲ. ಹೌದು, ಒಂದಿಷ್ಟು ಸಾಧ್ಯತೆ ಕೂಡ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹೌದು, ಬಯೋಮೆಟ್ರಿಕ್ ನೋಂದಣಿಗಾಗಿ ಪ್ರತಿ ಒಂದು ಮಹಿಳಾ ಫಲಾನುಭವಿಗಳಿಂದ ₹5 ರೂಪಾಯಿಯ ಸೇವಾ ಶುಲ್ಕವನ್ನ ಪಡೆಯುವ ಬಗ್ಗೆ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಿರ್ಧಾರವನ್ನ ಕೈಗೊಂಡಿದೆ ಅಂತಾನೆ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ಇನ್ನು ನಿಮಗೆ 30ನೇ ಕಂತಿನ ಹಣ ಕೂಡ ಜಮೆಯಾಗಿದ್ರೆ ತಪ್ಪದೆ ಕಮೆಂಟ್ ನ ಮುಖಾಂತರ ತಿಳಿಸಿ. ಇಲ್ಲ ಅಂತ ಹೇಳಿದ್ರೆ ಈ ಒಂದು ಬಯೋಮೆಟ್ರಿಕ್ ಪ್ರಕ್ರಿಯೆಯನ್ನ ನೀವು ಕೂಡ ಮಾಡಿಕೊಳ್ಳಬಹುದು. ಅಥವಾ 31ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದು ಸೇರಬೇಕು ಅಂತಾದಲ್ಲಿ ನೀವು ಕಡ್ಡಾಯವಾಗಿ ಈ ಒಂದು ಬಯೋಮೆಟ್ರಿಕ್ ಪ್ರಕ್ರಿಯೆಯನ್ನ ಮಾಡಿಸಿಕೊಳ್ಳಲೇಬೇಕು. ಹೌದು ವೀಕ್ಷಕರೇ, ಸರ್ಕಾರ ದಿನದಿಂದ ದಿನಕ್ಕೆ ಒಂದು ಹೊಸ ಯೋಜನೆಗಳನ್ನ ತರ್ತಾನೆ ಇದೆ. ಹೌದು ವೀಕ್ಷಕರೇ, ಹೊಸ ಕ್ರಮಗಳನ್ನ ಕೈಗೊಳ್ತಾನೆ ಇದೆ. ಯಾಕೆಂದ್ರೆ ಗೃಹಲಕ್ಷ್ಮಿ ಹಣ ಯಾವುದೇ ರೀತಿಯಾಗಿಯೂ ಹಾಳಾಗಬಾರದು. ಅದೇ ರೀತಿಯಾಗಿ ಅರ್ಹರಿಗೆ ಮಾತ್ರ ಈ ಒಂದು ಧನ ಸಹಾಯ ಮಾಡಬೇಕು ಎನ್ನುವಂತ ಉದ್ದೇಶದಿಂದ ಈ ಒಂದು ಹೊಸ ಕ್ರಮಗಳನ್ನ ದಿನದಿಂದ ದಿನಕ್ಕೆ ಬಿಗಿಗೊಳಿಸಲಾಗ್ತಾ ಇದೆ ಅಂತಾನೆ ಹೇಳ್ಬೋದು.
ಮತ್ತೊಂದೆಡೆಯಲ್ಲಿ ಎಲ್ಲ ಒಂದು ಬಿಪಿಎಲ್ ಕಾರ್ಡ್ ಅಂತ್ಯೋದಯ ಕಾರ್ಡ್ದಾರರಿಗೂ ಕೂಡ ಇದೀಗ ರಾಜ್ಯ ಸರ್ಕಾರ ಬಂಪರ್ ಗುಡ್ ನ್ಯೂಸ್ ಒಂದನ್ನ ನೀಡ್ತಾ ಇದೆ. ಹೌದು, ಹಾಗಾಗಿ ಎಲ್ಲ ಬಿಪಿಎಲ್ ಕಾರ್ಡ್ದಾರರು ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ಅದೇ ರೀತಿಯಾಗಿ ಕಮೆಂಟ್ ನಲ್ಲಿ ಸೂಪರ್ ಅಂತ ತಿಳಿಸಿ. ಯಾಕೆಂದ್ರೆ ಇದೀಗ ನಿಮಗೆ ಒಂದು ಬಂಪರ್ ಗುಡ್ ನ್ಯೂಸ್ ಒಂದು ಬರ್ತಾ ಇದೆ. ಹೌದು ವೀಕ್ಷಕರೇ, ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಮೇ ಮತ್ತು ಜೂನ್ 2026ರ 2 ಮಾಹೆಗಳ ಆಹಾರ ಧಾನ್ಯಗಳನ್ನ ಜೂನ್ 2026ರ ಮಾಹೆಯಲ್ಲಿ ವಿತರಿಸಲು ಇದೀಗ ಸರ್ಕಾರ ನಿರ್ದೇಶನವನ್ನ ನೀಡಿದೆ. ಹೌದು, ಪಡಿತರ ಚೀಟಿದಾರರು ತಮ್ಮ ವ್ಯಾಪ್ತಿಯ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆಹಾರ ಧಾನ್ಯವನ್ನ ಬಯೋಮೆಟ್ರಿಕ್ ನ ನೀಡುವುದರ ಮೂಲಕ ಪಡೆದುಕೊಳ್ಳಬಹುದು ಅಂತ ಕೂಡ ತಿಳಿಸಿದೆ. ಅದೇ ರೀತಿಯಾಗಿ ಮೇ 2026 ಮತ್ತು ಜೂನ್ 2026ರ 2 ಮಾಹೆಯ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಅಂತ್ಯೋದಯ ಪಡಿತರ ಚೀಟಿಯನ್ನ ಹೊಂದಿದವರು 4 ಸದಸ್ಯರಿರುವ ಪಡಿತರ ಚೀಟಿದಾರರ ಕುಟುಂಬಕ್ಕೆ ತಲಾ 10 ಕೆಜಿ, ಹಾಗೇನೆ 5 ಸದಸ್ಯರ ಕುಟುಂಬಕ್ಕೆ 30 ಕೆಜಿ ಅಕ್ಕಿ ಸೇರಿದಂತೆ 6 ಸದಸ್ಯರ ಕುಟುಂಬಕ್ಕೆ 50 ಕೆಜಿ, 7 ಸದಸ್ಯರಿಗೆ 70, 8 ಸದಸ್ಯರಿಗೆ 90, 9 ಸದಸ್ಯರಿಗೆ 110 ಕೆಜಿ ಸೇರಿದಂತೆ 10 ಸದಸ್ಯರಿರುವ ಕುಟುಂಬಕ್ಕೆ 130 ಕೆಜಿ ಉಚಿತವಾಗಿ ಅಕ್ಕಿಯನ್ನ ಪಡೆದುಕೊಳ್ಳಬೇಕು ಅಂತ ಕೂಡ ತಿಳಿಸಿದ್ದಾರೆ. ಅದೇ ರೀತಿಯಾಗಿ 10ಕ್ಕಿಂತ ಮೇಲ್ಪಟ್ಟ ಪಡಿತರ ಚೀಟಿದಾರರ ಕುಟುಂಬಕ್ಕೆ ಅದೇ ಅನುಪಾತಕ್ಕೆ ತಕ್ಕಂತೆ ಅಕ್ಕಿಯನ್ನ ವಿತರಣೆ ಮಾಡಲಾಗುತ್ತದೆ ಅಂತ ಕೂಡ ತಿಳಿಸಿದ್ದಾರೆ. 1 ರಿಂದ 3 ಸದಸ್ಯರಿರುವ ಅಂತ್ಯೋದಯ ಪಡಿತರ ಚೀಟಿದಾರರ ಪ್ರತಿ ಸದಸ್ಯರಿಗೂ ಕೂಡ 10 ಕೆಜಿಯಂತೆ ಈಗಾಗಲೇ NFSA ಯೋಜನೆಯ ಅಡಿಯಲ್ಲಿ ಮೇ 2026ರಲ್ಲಿ 35 ಕೆಜಿ ಮತ್ತು ಜೂನ್ 2026ರಲ್ಲಿ 35 ಕೆಜಿ ಸೇರಿದಂತೆ ಒಟ್ಟು 70 ಕೆಜಿ ಅಕ್ಕಿ ಹಾಗೂ ರಾಗಿ ಆಹಾರ ಧಾನ್ಯಗಳನ್ನು ಮೇ 2026ರ ಮಾಹೆಯಲ್ಲಿ ವಿತರಣೆ ಮಾಡಲಾಗುತ್ತಿದೆ. ಆದ್ದರಿಂದ ಅವರಿಗೆ ಜೂನ್ 2026ರ ಮಾಹಿಕೆಯಲ್ಲಿ ಹಂಚಿಕೆ ಇರುವುದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ಜನಸಾಮಾನ್ಯರು ಪ್ರತಿನಿತ್ಯ ಬಳಸುವ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ನ ಬೆಲೆಯು ಮತ್ತೆ ಭಾರಿ ಹೆಚ್ಚಳವಾಗಿದ್ದು, ಅದಲ್ಲದೆ ಇದರೊಂದಿಗೆ ಉಜ್ವಲ ಯೋಜನೆಯ ಅಡಿಯಲ್ಲಿ ನೀಡಲಾಗುತ್ತಿದ್ದ ಗ್ಯಾಸ್ ಸಿಲಿಂಡರ್ನ ಬೆಲೆಯಲ್ಲೂ ಕೂಡ ಹೆಚ್ಚಳವಾಗಿದೆ. ಹೌದು ವೀಕ್ಷಕರೇ, ಗ್ಯಾಸ್ ಸಿಲಿಂಡರ್ನ ಬೆಲೆ 900 ರೂಪಾಯಿಯಿಂದ 980 ರೂಪಾಯಿ ಆಗಿದ್ದು, ಉಜ್ವಲ ಸಿಲಿಂಡರ್ ಬೆಲೆಯು 642 ರೂಪಾಯಿ ಆಗಿದೆ. ಹೌದು, ಹೀಗಾಗಿ ಜನರು ನಲುಗಿ ನುಗ್ಗಲಾಗಿ ಹೋಗಿದ್ದು, ಗ್ರಾಹಕರು ಕಂಗಾಲಾಗಿ ಹೋಗಿದ್ದಾರೆ. ಹೌದು ವೀಕ್ಷಕರೇ, ಕಡಿಮೆ ಆದಾಯದ ಕುಟುಂಬಗಳಿಗೆ ಪ್ರಮುಖ ಅಡುಗೆ ಅನಿಲ ಬೆಂಬಲ ಯೋಜನೆಯಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಅಡಿಯಲ್ಲಿ ಸರ್ಕಾರ ಸಬ್ಸಿಡಿ ಮೊತ್ತವನ್ನ ಇದೀಗ ಮತ್ತೆ ಪರಿಷ್ಕರಿಸಿದ್ದು, ನವೀಕರಿಸಿದ ವ್ಯವಸ್ಥೆಯ ಅಡಿಯಲ್ಲಿ ಅರ್ಹ ಫಲಾನುಭವಿಗಳು ಈಗ ವರ್ಷಕ್ಕೆ 4 ಸಿಲಿಂಡರ್ಗಳವರೆಗೆ ಸಬ್ಸಿಡಿ ಹೊಂದಿರುವ LPG ಮರುಪೂರಣಗಳನ್ನ ಪಡೆಯಲಿದ್ದಾರೆ. ಇದು ಈ ಹಿಂದಿನ 9 ಸಿಲಿಂಡರ್ಗಳ ಮಿತಿಗಿಂತಲೂ ಕಡಿಮೆಯಾಗಿದೆ. ಹೌದು ವೀಕ್ಷಕರೇ, LPG ಗ್ಯಾಸ್ ಸಿಲಿಂಡರ್ನ ಹೊಸ ನವೀಕರಣದ ಯೋಜನೆಯ ಅಡಿಯಲ್ಲಿ ಇದೀಗ ಪ್ರತಿಯೊಬ್ಬ ಗ್ರಾಹಕರಿಗೂ 4 ಸಿಲಿಂಡರ್ಗಳು ಮಾತ್ರ ಸಿಗಲಿದೆ. ಹೌದು ವೀಕ್ಷಕರೇ, ಹಿಂದಿನ ಅರ್ಹತೆ ವರ್ಷಕ್ಕೆ 9 ಸಬ್ಸಿಡಿ ಸಿಲಿಂಡರ್ಗಳವರೆಗೆ ಇತ್ತು. ಆದರೆ ಇದೀಗ ಹೊಸ ಅರ್ಹತೆಯ ಪ್ರಕಾರ ವರ್ಷಕ್ಕೆ 4 ಸಬ್ಸಿಡಿ ಸಿಲಿಂಡರ್ಗಳವರೆಗೆ ಮಾತ್ರ ಇದೆ. ಸಬ್ಸಿಡಿ ಮೊತ್ತ ಕೂಡ ಉಜ್ವಲ ಬಳಕೆದಾರರಿಗೆ ಪ್ರತಿ ಸಿಲಿಂಡರ್ಗೆ 300 ರೂಪಾಯಿಗಳವರೆಗೆ ನೀಡಲಾಗ್ತಾ ಇದೆ. ಹೌದು, ಇನ್ನು ಶಕ್ತಿ ಯೋಜನೆಯ ಅಡಿಯಲ್ಲಿ ಸಚಿವ ಭೈರತಿ ಸುರೇಶ್ ಅವರು ಮಹತ್ವದ ಆದೇಶವನ್ನ ಹೊರಡಿಸಿದ್ದಾರೆ. ಹೌದು ವೀಕ್ಷಕರೇ, ಹಾಗಾದ್ರೆ ಯಾವತ್ತು ಈ ಒಂದು ಆದೇಶ? ಈ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ ಇನ್ನೂ ಕೂಡ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದಲ್ಲಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇಂಥದ್ದೇ ಸಾಕಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ತಪ್ಪದೆ ನಮಗೆ ಕಮೆಂಟ್ ನ ಮುಖಾಂತರ ಸೂಪರ್ ಅಂತ ತಿಳಿಸಿ. ಯಾಕೆಂದ್ರೆ ನಮಗೆ ನಿಮ್ಮ ಒಂದು ಲೈಕ್, ಒಂದು ಕಮೆಂಟ್ ನಮಗೆ ಇಂಥದ್ದೇ ಸಾಕಷ್ಟು ಮಾಹಿತಿಗಳನ್ನ ನಿಮಗಾಗಿ ತರಲು ಪ್ರೋತ್ಸಾಹವನ್ನ ಮಾಡುತ್ತೆ. ಹಾಗಾಗಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಶಕ್ತಿ ಯೋಜನೆಯನ್ನ ಮತ್ತಷ್ಟು ಪರಿಣಾಮಕಾರಿಗೊಳಿಸುವ ಸಲುವಾಗಿ ಎಲ್ಲಾ ಪ್ರಯಾಣಿಕರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ವಿತರಿಸುವುದಾಗಿ ಸಾರಿಗೆ ಸಚಿವ ಭೈರತಿ ಸುರೇಶ್ ಅವರು ಮಹತ್ವವಾದ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಹೌದು ವೀಕ್ಷಕರೇ, ರಾಜ್ಯದ 3 ಕೋಟಿಗೂ ಅಧಿಕದ ಪ್ರಯಾಣಿಕರಿಗೆ ಸ್ಮಾರ್ಟ್ ಕಾರ್ಡ್ ಅನ್ನ ನೀಡುವುದಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಸಾರಿಗೆ ಸಚಿವರಾಗಿ ಅಧಿಕಾರವನ್ನ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ KSRTC ಕೇಂದ್ರ ಕಚೇರಿಯಲ್ಲಿ 4 ನಿಗಮಗಳ ಹಿರಿಯ ಅಧಿಕಾರಿಗಳೊಂದಿಗೆ ಮಹತ್ವವಾದ ಒಂದು ಸಭೆಯನ್ನ ನಡೆಸಿ ಸಾರಿಗೆ ಪ್ರಯಾಣಿಕರಿಗೆ ಸ್ಮಾರ್ಟ್ ಕಾರ್ಡ್ ಅನ್ನ
ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಹೌದು ವೀಕ್ಷಕರೇ, ಸಭೆಯ ಬಳಿಕ ಸಾರಿಗೆ ಸಚಿವರು ಮಾತನಾಡಿದ್ದು, ಈಗಾಗಲೇ ಮಹಿಳೆಯರಿಗಾಗಿ ಶಕ್ತಿ ಯೋಜನೆಯ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣವನ್ನ ಅನುವು ಮಾಡಿಕೊಟ್ಟು ಈ ಒಂದು ಯೋಜನೆ ಯಶಸ್ವಿಯಾಗಿ ಶಕ್ತಿ ಯೋಜನೆಯು ಮುಂದುವರಿಯಲಿದ್ದು ಈ ಒಂದು ಯೋಜನೆಯನ್ನ ಮತ್ತಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಸಲುವಾಗಿ ರಾಜ್ಯದ ಎಲ್ಲ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣಕ್ಕಾಗಿ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಿಸುವುದಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅದಷ್ಟೇ ಅಲ್ಲದೆ ಇನ್ನು ನಮ್ಮ ಸರ್ಕಾರದಿಂದ ಪುರುಷರಿಗೂ ಕೂಡ ಸಹಾಯವಾಗಬೇಕು ಎನ್ನುವಂತ ನಿಟ್ಟಿನಿಂದ ಪುರುಷ ಪ್ರಯಾಣಿಕರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ಅನ್ನ ನೀಡಲು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಹೌದು ವೀಕ್ಷಕರೇ, ಒಟ್ಟಾರೆ ರಾಜ್ಯ ಸರ್ಕಾರದಿಂದ 3 ಕೋಟಿ ಜನರಿಗೆ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಿಸುವ ಯೋಜನೆ ಕೈಗೊಳ್ಳಲಾಗಿದ್ದು, ಮಹಿಳಾ ಮಣಿಯರು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಬಳಸಿ ಉಚಿತವಾಗಿ ಪ್ರಯಾಣವನ್ನ ಬೆಳೆಸಬಹುದು. ಅದೇ ರೀತಿಯಾಗಿ ಇನ್ನು ಪುರುಷರು ಕೂಡ ಸ್ಮಾರ್ಟ್ ಕಾರ್ಡ್ಗೆ ರೀಚಾರ್ಜ್ ಅನ್ನ ಮಾಡಿ ಟಿಕೆಟ್ ದರವನ್ನ ಪಾವತಿಸುವಂತೆ ವ್ಯವಸ್ಥೆ ಮಾಡಲಾಗಿದೆ ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರ ಸ್ವಾವಲಂಬನೆ ಉತ್ತೇಜನ ನೀಡುವ ಉದ್ದೇಶದಿಂದ ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ನೇತೃತ್ವದಲ್ಲಿ ನಗರ ರೋಟರಿ ಕ್ಲಬ್ ಪ್ಯಾರಿಸ್ ಸಭಾಂಗಣದಲ್ಲಿ 31 ಜನ ಫಲಾನುಭವಿಗಳಿಗೆ ಮಂಗಳವಾರ ಹೊಲಿಗೆ ಯಂತ್ರವನ್ನ ವಿತರಣೆ ಮಾಡಲಾಯಿತು. ಹೌದು, SBI ಆರ್ಸೆಟ್ ನಿರ್ದೇಶಕ ನಂದಕಿಶೋರ್ ಮುಳಖೇಡ್ಕರ್ ಹೊಲಿಗೆ ಯಂತ್ರ ವಿತರಣೆಯನ್ನ ಮಾಡಿ ಮಹಿಳೆಯರು ಸ್ವಂತ ಉದ್ಯೋಗದ ಮೂಲಕ ಆರ್ಥಿಕವಾಗಿ ಸದೃಢರಾಗಬೇಕು ಎಂದು ಕರೆಯನ್ನ ನೀಡಿದ್ದಾರೆ. ಇನ್ನು ಮಾಹಿತಿ ಏನಾದರೂ ಇಷ್ಟವಾಗಿದ್ದಲ್ಲಿ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಕಾಮೆಂಟ್ ಅಲ್ಲಿ ಸೂಪರ್ ಅಂತ ತಿಳಿಸಿ. ಇಂಥದ್ದೇ ಸಾಕಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.